ಜನ ಅನ್ಕೊಂಡಷ್ಟು ಮಟ್ಟಿಗೆ ಕೆಟ್ಟ ವ್ಯಕ್ತಿ ಅಲ್ಲ. ನಾನು ಪರ್ಸನಲ್ ಆಗಿ ಹತ್ತಿರದಿಂದ ನೋಡಿದ್ದೀನಿ. ದರ್ಶನ್ರ ಬಗ್ಗೆ ನಟ ರಾಜವರ್ಧನ್ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲರ ಆಶೀರ್ವಾದ ಅವರನ್ನ ಕಾಪಾಡುತ್ತೆ. ಅವರ ಕೆಟ್ಟ ಮಾತು ನಿರ್ಧಾರ ಮಾಡಬಾರ್ದು, ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ ಹೇಳಿ ನಟ ದರ್ಶನ್ರಿಗೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದಾರೆ. ಜನ ಅಂದ್ಕೊಳ್ತಾ ಇರೋ ಹಾಗೆ ಅಷ್ಟು ಕೆಟ್ಟ ಅಥವಾ ಕ್ರೂರ ವ್ಯಕ್ತಿ ಅಲ್ಲ ದರ್ಶನ್. ಎಲ್ಲರ ಆಶೀರ್ವಾದದಿಂದ ಕ್ಷೇಮವಾಗಿ ಬರಲಿ ಅಂತ ನಟ ರಾಜವರ್ಧನ್ ಹೇಳಿದರು. ದರ್ಶನ್ ಅವರು ಇವತ್ತು ಕೋರ್ಟ್ ವಿಚಾರಣೆ ವೇಳೆಯಲ್ಲಿ ತುಂಬ ನೋವಿನಿಂದ ಹೇಳ್ಕೊಂಡಿರುವಂಥದ್ದು, ನನಗೊಂದು ಸ್ವಲ್ಪ ಪಾಯ್ಸನ್ ಕೊಟ್ಬಿಡಿ ಅಂತ ನೋಡಿ. ಈ ಥರದೊಂದು ಪರಿಸ್ಥಿತಿಯಲ್ಲಿರುವಂಥದ್ದು ದರ್ಶನ್ ಅವರು. ಈ ವಿಚಾರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಜನ ಅಂದ್ಕೊಂಡಿರೋ ಅಷ್ಟು ಮಟ್ಟಿಗೆ ಕೆಟ್ಟ ವ್ಯಕ್ತಿ ಅಲ್ಲ ಅವರು. ಯಾಕಂದರೆ ನಾನು ತುಂಬ ಪರ್ಸ್ನಲ್ಲಾಗಿ ನೋಡಿದ್ದೀನಿ. ಅವರ ಕುಟುಂಬನ ತುಂಬ ಹತ್ತಿರದಿಂದ ಸುಮಾರು ವರ್ಷಗಳಿಂದ ನೋಡಿದ್ದೀನಿ. ಎಲ್ಲರ ಬ್ಲೆಸ್ಸಿಂಗ್ಸ್ ಅವ್ರಿಗೆ ಕಾಪಾಡುತ್ತೆ ಹೊರತು ಅವರು ಯಾವುದೇ ಥರದ ಕೆಟ್ಟ ನಿರ್ಧಾರಗಳು, ಕೆಟ್ಟ ಮಾತುಗಳು ಆಡಬಾರ್ದು. ಎಲ್ಲರಿಗೂ ಒಂದು ಕೆಟ್ಟಗಾಲ ಅನ್ನೋದೊಂದು ಇರುತ್ತಲ್ಲ, ಆ ಥರದ ಒಂದು ಕೆಟ್ಟ ಫೇಸಲ್ಲಿದ್ದಾರೆ ಅವರು. ತುಂಬ ಆದಷ್ಟು ಬೇಗ ಹೊರಗಡೆ ಬರಲಿ. ನಾನು ನೋಡ್ತಿದ್ದಂಥ ಚಾಲೆಂಜಿಂಗ್ ಸ್ಟಾರ್ ಸೆಲೆಬ್ರೇಷನ್ನು ಆ ಫೇಸ್ ಅಷ್ಟೇ ನಾವು ನೋಡೋಕ್ಕೆ ಇಷ್ಟಪಡ್ತೀವಿ. ಏನೇ ಆಗಲಿ ಪರ್ಸ್ನಲಿ ತುಂಬ ಜೈಲು ಅಂತ ಬಂದಾಗ ಒಂದು ವೀಕ್ ಮೈಂಡ್ ಇರ್ತೀವಿ, ವೀಕ್ ಆಗತ್ತೆ. ಆ ಥರ ದಯವಿಟ್ಟು ಕೊಲಾಪ್ಸ್ ಆಗದೆ ಸಾಕಾಗಿರುತ್ತೆ ಅವ್ರಿಗೂ ಕೂಡ. ಜನ ಈ ಥರ ಮೆರೆಸಿ ಅಲ್ಲಿದ್ದವನು ನಾನು ಸಡನ್ನಾಗಿ ಇಲ್ಲಿ ಬಂದ್ಬಿಟ್ನಲ್ಲ ಅನ್ನೋದೊಂದು ತಲೆಯಲ್ಲಿರುತ್ತೆ. ದಯವಿಟ್ಟು ಅದು ಯಾವುದಕ್ಕೂ ಅವರು ತಲೆ ಕೆಡಿಸ್ಕೊಂಡೆ ತುಂಬ ಸ್ಟ್ರಾಂಗಾಗಿ ಎಲ್ಲರೂ ಪ್ರೇಯರ್ಸ್ಗಳಿಂದ ಅವ್ರು ತುಂಬ ಚೆನ್ನಾಗಿ ಬೇಗ ಬರಬೇಕು ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ಆ ಥರದ ಏನೋ ಕೆಟ್ಟ ಮಾತಾಡಬೇಡಿ. ಯಾಕಂದರೆ ಹೊರಗಡೆ ತುಂಬ ದೊಡ್ಡ ಸಮೂಹನೇ ನಿಮ್ಮನ್ನ ಕಾಯ್ಕೊಂಡು ವೆಯ್ಟ್ ಮಾಡ್ತಿದೆ. ಎಲ್ಲರಿಗೂ ಹರ್ಟ್ ಆಗುತ್ತೆ, ಬೇಜಾರಾಗುತ್ತೆ. ನಮಗೂ ಕೂಡ ಆ ವಿಷಯ ಕೇಳಿದ ತಕ್ಷಣ ಡೈಜೆಸ್ಟೇ ಆಗಲ್ಲ, ಸಡನ್ನಾಗಿ ತುಂಬ ಬೇಜಾರಾಗುತ್ತೆ. ದಯವಿಟ್ಟು ಆ ಥರದ ಏನು ಡಿಸಿಷನ್ಗಳು ತೊಗೊಂಡೆ. ಕಾನೂನು ಎಲ್ಲರಿಗೂ ಒಂದೇ ಅಂತ ಈಗ ತೋರಿಸಿದೆ. ಅದೇ ಕಾನೂನಲ್ಲಿ ಹೊರಗಡೆ ಬರೋ ಅಂತ ಒಂದಷ್ಟು ಅವ್ರದ್ದೇನಿದೆ ಆ ಪೀರಿಯಡ್ ಮುಗಿಸ್ಕೊಂಡು ಬೇಗ ಹೊರಗಡೆ ಬರಲಿ. ನಮ್ಮ ಚಾಲೆಂಜಿಂಗ್ ಸ್ಟಾರ್ ನಮ್ಮ ಹೇಗೆ ನಾವು ಫಸ್ಟ್ ಚಿಕ್ಕ ವಯಸ್ಸಿಂದ ನೋಡ್ತಿದ್ವಲ್ಲ ಹಾಗೆ ಅವ್ರು ಇರಬೇಕು ಅಂತ ನನಗೆ ತುಂಬ ಇಷ್ಟ. ಸರ್, ಎಲ್ಲೋ ಒಂದು ಕಡೆ ಬೇಲ್ ಸಿಕ್ಕಂಥ ಸಂದರ್ಭದಲ್ಲಿ ಒಂದಷ್ಟಾದಂಥ ತೊಡಕುಗಳು ಅಂದರೆ ಅವ್ರ ಕಡೆಯಿಂದ ಆದಂಥ ಒಂದಷ್ಟು ತಪ್ಪುಗಳೇ ಈ ಥರದ ಒಂದು ಪರಿಸ್ಥಿತಿ ಕಾರಣ ಆಗಿದೆ ಅನ್ನುವಂಥದ್ದು. ನಾವು ಯಾರೇ ಅಕ್ಯೂಸ್ ಆಗಿರಲಿ ಹೊರಗಡೆ ಬಂದಾಗ ತುಂಬ ಲೋ ಪ್ರೊಫೈಲ್ ಮೇಂಟೈನ್ ಮಾಡಬೇಕಾಗತ್ತೆ. ಅದು ಲಾ, ಪೊಲೀಸ್ ತುಂಬ ಕಣ್ಣಿಟ್ಟಿರ್ತಾರೆ ಅವ್ರ ಮೇಲೆ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಸೆಲೆಬ್ರಿಟಿ ಅಂತ ಬಂದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಕಾಣಿಸ್ಕೊಂಡಾಗ ಒಂದಷ್ಟು ಫೋಟೋಗಳು, ವಿಡಿಯೋಗಳು ಹೊರಗಡೆ ಬರುವಂಥ ಒಂದಷ್ಟು ಚಾನ್ಸಸ್ ಇರುತ್ತೆ. ಅವರ ಕೊಲಾಬ್ರೇಷನ್ಸ್, ಅವ್ರು ಯಾರ ಜೊತೆ ಫೋಟೋಗಳು ಬಂತಲ್ಲ ಅದೆಲ್ಲ ತಪ್ಪು ಅಂತ ಒಂದಷ್ಟು ಲಾಗೆ ಅದು ಪ್ರೂವ್ ಆಗ್ತಾ ಬಂತು. ಈಗ ಜೊತೆಲಿದ್ದವ್ರಿಗೆ ಹೆಲ್ಪ್ ಮಾಡಲೇಬೇಕಾಗಿರೋವಂಥ ಅನಿವಾರ್ಯನೂ ಅವ್ರಿಗಿರುತ್ತೆ. ಸೊ ಅದೇ ಒಂದಿನ ಅದು ತಪ್ಪಾಗತ್ತೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ. ದೆನ್ ಯಾವುದು ಪ್ಲ್ಯಾಂಡ್ ಮಾಡಿ ಇಲ್ಲಾಗಿರಲ್ಲ, ಬೇರೆಯವ್ರ ತಪ್ಪಿಗೆ ಅವರು ಮತ್ತೆ ಅನುಭವಿಸುವಂಥ ಒಂದು ಪರಿಸ್ಥಿತಿ ಬಂದಿರುತ್ತೆ. ಮುಂದೆ ಕೂಡ ಅವರು, ಅವರ ಫ್ಯಾಮಿಲಿ, ಅವರ ಕೆರಿಯರ್, ಅವರ ಸಿನಿಮಾ ಅಂತ ನೋಡಿಕೊಂಡು ಯಾರಿಗೂ ಅವರು ಸಿಗದೆ ತುಂಬ ತುಂಬ ಚೆನ್ನಾಗಿ ಅವರು ಸಿನಿಮಾಗಳನ್ನ ಮಾಡ್ಕೊಂಡು ಹೋಗಬೇಕು ಅನ್ನೋದಷ್ಟೇ ನಮ್ಮ. ತುಂಬ ಅವ್ರನ್ನ ಯೂಸ್ ಮಾಡ್ಕೊಂಡವರು ಇವತ್ತು ಯಾರೂ ಬಂದಿಲ್ಲ, ಯಾರೂ ಜೊತೇಲಿಲ್ಲ. ಜೈಲು ಅನ್ನೋದು ಹಾಗೆ ಎಲ್ಲರನ್ನೂ ದೂರ ಮಾಡಿಬಿಡುತ್ತೆ. ಅಲ್ಲಿ ಅಷ್ಟೇ ಎಂಡು. ಹೊರಗಡೆ ಗೋಡೆವರೆಗೆ ಅಷ್ಟೇ, ಯಾರೇ ಎಷ್ಟೇ ಕ್ಲೋಸ್ ಇದ್ದರೂ ಒಳಗಡೆ ಅವರೇ ಅನುಭವಿಸ್ಬೇಕು. ಸೊ ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಾಗಿ ತುಂಬ ಒಳ್ಳೆಯ ದಿನಗಳು ಕಾಯ್ತಾ ಇದೆ ಅವ್ರಿಗೆ. ಅವ್ರನ್ನ ನೋಡೋಕ್ಕೆ ಇಡೀ ಒಂದು ಜನಾಂಗ ವೆಯ್ಟ್ ಮಾಡ್ತಿದೆ, ಅದೊಂದು ಹೇಳ್ಬೋದು ಅಷ್ಟೇ. ತುಂಬ ವರ್ಷಗಳಿಂದ ನೋಡಿದ್ದೀರಿ, ಒಡನಾಟ ಇದೆ. ಯಾವತ್ತಾದ್ರೂ ಈ ಥರದೊಂದು ಸಂದರ್ಭದಲ್ಲಿ ತುಂಬ ಎಮೋಷ್ನಲ್ ಆಗಿ ಕುಗ್ಗದಂಥ ಸಂದರ್ಭದಲ್ಲಿ ನೋಡಿದ್ದೀರಾ ದರ್ಶನ್ ಅವ್ರನ್ನ ನೀವು ನೇರವಾಗಿ ಅಂಥ ಸಂದರ್ಭದಲ್ಲಿ? ಸುಮಾರು ಸಾರಿ ನೋಡಿದ್ದೀವಿ. ಅಣ್ಣ ಆ್ಯಕ್ಚುಲಿ ಏನೇ ಸ್ಟ್ರಾಂಗಾಗಿ ಕಾಣಿಸ್ಕೊಂಡ್ರು ಸಖತ್ತು ವೀಕ್ ಮೈಂಡೆಡ್ ಅವರು, ತುಂಬ ಸಾಫ್ಟ್ ಅವರು. ನಾನು ಅವ್ರನ್ನೇ ಕೇಳಿದ್ದೀನಿ ತುಂಬ ಸಾರಿ, ಫಸ್ಟ್ ಸಾರಿ ಹೋಗ್ಬಿಟ್ಟು ಬಂದ್ರಲ್ಲ ಹೇಗಿತ್ತು ಆ ಎಕ್ಸ್ಪೀರಿಯೆನ್ಸ್ ಎಲ್ಲ ನಿಮಗೆ ಅಂತ. ಅದು ಅವ್ರಿಗೆ ನೈಟ್ ನಿದ್ದೆ ಮಾಡಬೇಕಾದ್ರೆ ತುಂಬ ಡಿಸ್ಟರ್ಬ್ ಸ್ಲೀಪ್ ಆಗಿರ್ತಾರೆ. ಅದೆಲ್ಲ ಒಂದಷ್ಟು ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ಆ್ಯಂಡ್ ಬೇರೆ ಬೇರೆ ಜನ ಮೋಸ ಮಾಡಿದಾಗ ನನಗೆ ಯಾಕೆ ಈ ಥರ ಆಗತ್ತೆ, ನಾನು ತುಂಬ ಈಸಿಯಾಗಿ ನಂಬ್ತೀನಲ್ಲ, ನನಗೆ ಯಾಕೆ ಮೋಸ ಮಾಡ್ತಾರೆ, ಏನೋ ಒಂದಷ್ಟು ಸಿಚುವೇಶನ್ಗಳು ಕ್ರಿಯೇಟ್ ಆದಾಗ ಒಂದಷ್ಟು ದಿನ ಅವ್ರನ್ನ ತುಂಬ ಬೇಜಾರಾಗಿರೋ ಫೇಸ್ಗಳನ್ನೂ ನಾವು ನೋಡಿದ್ದೀವಿ.
ಅದಕ್ಕೆ ನಾನು ಹೇಳೋದು, ಅಷ್ಟು ಕೆಟ್ಟವರಲ್ಲ ಅವರು. ಹೊರಗಡೆ ಪ್ರೊಜೆಕ್ಟ್ ಆಗ್ತಿರೋ ರೀತಿ ಅಷ್ಟು ಕೆಟ್ಟವರಲ್ಲ ಅವರು. ಸಮ್ ಟೈಮು ಸಿಚುವೇಶನ್ಸು ಅವ್ರನ್ನ ಆ ಥರ ಮಾಡಿದೆ ಅಷ್ಟೇ. ಅದೆಲ್ಲ ಮುಗಿಸ್ಕೊಂಡು ಬೇಗ ಅವ್ರು ಹೊರಗಡೆ ಬರಬೇಕು ಅಷ್ಟೇ. ಅಂದರೆ ಜೈಲಿಂದ ಬಂದ ನಂತರದಲ್ಲಿ ನೀವು ಒಂದ್ಸರಿ ಭೇಟಿಯಾಗಿ ಮಾತನಾಡಿದ್ರಿ ಅವರು? ಫಸ್ಟ್ ಅಂದರೆ ಈಗಲ್ಲ, ಈಗ ಒಂದಷ್ಟು ಪ್ರೋಟೋಕಾಲ್ಗಳಿರೋದ್ರಿಂದ ಈಗ ಮೀಟ್ ಮಾಡೋಕ್ಕಾಗಲಿಲ್ಲ. ಅವಾಗೆಲ್ಲ ನಾವು ಜೊತೆಯಲ್ಲಿದ್ದಾಗ ಫಸ್ಟು ಟೈಮ್ ಹೋಗಿ ಬಂದಿದ್ರಲ್ಲ, ಅಂದರೆ ಬೇರೆ ಬೇರೆ ಒಂದಷ್ಟು ಫ್ರೆಂಡ್ಸ್ಗಳಿಗೂ ನಾನು ಕೇಳಿರ್ತೀನಿ ಹೇಗಿರುತ್ತೆ ಆ ಎಕ್ಸ್ಪೀರಿಯನ್ಸ್ ಅಂತ. ನಾನು ಸಂಜಯ್ ದತ್ ಅವ್ರದ್ದೊಂದು ಇಂಟರ್ವ್ಯೂ ನೋಡ್ಬೇಕಾದ್ರೆ ಹೇಳ್ತಾರೆ, ನಾನು ಸೋಫಾ ಮೇಲೆ ಕೂತ್ಕೊಂಡ್ರೆ ಮಾತ್ರ ನಂಗೆ ನಿದ್ದೆ ಬರೋದು, ಫ್ಲ್ಯಾಟಾಗಿ ಮಲ್ಕೊಂಡ್ರೆ ನಂಗೆ ನಿದ್ದೆ ಬರೋಲ್ಲ ಅಂತ. ಆ ಏನು ಪ್ರೆಷರ್ ಅದು ಅನ್ನೋದು ಗೊತ್ತಾಗಬೇಕಲ್ಲ, ಆ ರೀಸನ್ಗೋಸ್ಕರ ನಾನು ಕೇಳಿದ್ದೆ. ತುಂಬ ಡಾರ್ಕ್ ಡೇಸ್ ಅವೆಲ್ಲ, ತುಂಬ ಕಾಡುತ್ತೆ ಅವ್ರಿಗೆ, ತುಂಬ ಡಿಸ್ಟರ್ಬ್ ಮಾಡುತ್ತೆ. ಆ ಥರದ ಒಂದಷ್ಟು ಪ್ರೆಷರ್ನ ಅನುಭವಿಸಿ ಮೆಂಟಲಿ ತುಂಬ ಸಖತ್ತು ಪ್ರಾಬ್ಲಮ್ ಅನುಭವಿಸಿ ಅವರು ಹೊರಗಡೆ ಬಂದಿರ್ತಾರೆ. ಅದು ಅವರು ನಾರ್ಮಲ್ ಲೈಫ್ ಸ್ಟೈಲ್ಗೆ ಹೊಂದ್ಕೊಳಕ್ಕೆ ತುಂಬ ದಿನ ಟೈಮ್ ಬೇಕಾಗತ್ತೆ. ಈಗಿರೋಂಥ ಪರಿಸ್ಥಿತಿ ಅಂದರೆ ಜೈಲಿಂದ ಹೊರಗಡೆ ಬರೋಕ್ಕೆ ಬಿಡ್ತಲ್ಲ, ಬಿಸಿಲು ನೋಡಿ ತುಂಬ ದಿನ ಆಯಿತು, ಅದ್ರ ಸೇಮ್ ಅದೇ ಬಟ್ಟೆಗಳನ್ನ ಹಾಕೋತಾ ಇರೋದು, ಈ ಥರದ್ದು ಒಂದಷ್ಟು ವಿಚಾರಗಳಿದೆ. ಆ್ಯಸ್ ಅ ಸ್ಟಾರ್ ನಟನಾಗಿ ನೀವು ಅವ್ರು ಇದ್ದದ ರೀತಿಯೇ, ನೋಡಿದ ರೀತಿಯೇ ಬೇರೆ. ಈ ಥರದೊಂದು ಪರಿಸ್ಥಿತಿನಲ್ಲಿ, ಈ ಥರದೊಂದು ಮನಸ್ಥಿತಿನಲ್ಲಿ ಅವ್ರನ್ನ ನೀವು ನೋಡೋಕ್ಕೆ ಎಷ್ಟು ಕಷ್ಟ ಆಗ್ತಿದೆ ಅಂತ? ತುಂಬ ಕಷ್ಟ ಆಗ್ತಿದೆ. ಅದು ಯಾರಿಗೂ ಬರಬಾರ್ದು. ಜೈಲು ಅನ್ನೋದು ಯಾವ ಶತ್ರುಗಳು ಹೋಗಬಾರ್ದು ಅಲ್ಲಿ. ಬಟ್ ಲಾ ಅಂತ ಬಂದಾಗ ಸಮಾಜಕ್ಕೆ ಒಂದು ಮೆಸೇಜ್ಗೆ ಹೋಗ್ತಾ ಇರುತ್ತೆ. ಹೊರಗಡೆ ಒಂದು ದೊಡ್ಡ ದೊಡ್ಡ ಕೇಸ್ಗಳನ್ನ ಬೇರೆ ಒಂದಷ್ಟು ಜನ ನೋಡ್ತಾ ಇರ್ತಾರೆ. ಅವ್ರುಗಳಿಗೆಲ್ಲ ಏನು ಅನಿಸುತ್ತೆ ಅಂದರೆ, ಎಲ್ಲೋ ಒಂದು ಕಡೆ ಫೆಸಿಲಿಟೀಸ್ ಕೊಟ್ಟಾಗ ಅವ್ರುಗಳಿಗೆ ಮಾತ್ರ ಕೊಡ್ತಿದ್ದಾರೆ, ನಮಗೆ ಕೊಡ್ತಿಲ್ಲ, ಆ ಥರ ಒಂದು ರಾಂಗ್ ಮೆಸೇಜ್ ಹೋಗಬಾರ್ದು ಅನ್ನೋ ರೀಸನ್ಗೋಸ್ಕರ ತುಂಬ ಸ್ಟ್ರಿಕ್ಟಾಗಿ ಅವ್ರನ್ನ ನೋಡ್ಕೊಂಡಿರ್ತಾರೆ. ನಮಗೆ ಪರ್ಸ್ನಲಿ ತುಂಬ ಬೇಜಾರು ಇದನ್ನೆಲ್ಲ ನೋಡೋಕ್ಕೆ. ಬಟ್ ಇದೆಲ್ಲ ಮುಗಿದು ಅವರು ಬೇಗ ಹೊರಗಡೆ ಬರಬೇಕು ಅಷ್ಟೇ. ಬಂದು ಆ ಸೆಲೆಬ್ರೇಷನ್ನು, ಆ ಸಿನಿಮಾ ಅದನ್ನ ಮಾಡಬೇಕು, ಅದಷ್ಟೇ ನಾವು ವೆಯ್ಟ್ ಮಾಡ್ತಿದ್ದೀವಿ. ತುಂಬ ಜನದ ಪ್ರೇಯರ್ಸು ಬೇಗ ವರ್ಕ್ ಆಗಬೇಕು. ನೀವು ಹೇಳ್ದಂಗೆ ತುಂಬ ಅಭಿಮಾನಿಗಳೇ ಕಾಯ್ತಾ ಇದ್ದಾರೆ ಅವ್ರ ಬರುವಿಕೆಗಾಗಿ. ಜೊತೆಗೆ ಈ ಥರದೊಂದು ಮಾತುಗಳು ಎಲ್ಲೋ ಒಂದು ಕಡೆ ಅವರ ಅಭಿಮಾನಿ ಸಮೂಹವನ್ನು ಒಂದು ಸ್ವಲ್ಪ ಕುಗ್ಗಿಸ್ದಂಗೂ ಕೂಡ ಡಿಸ್ಟರ್ಬ್ ಮಾಡ್ದಂಗೆ ಆಗ್ತದೆ. ತುಂಬ ಡಿಸ್ಟರ್ಬ್ ಮಾಡುತ್ತೆ. ಗೊತ್ತಿಲ್ಲ, ಚೆನ್ನಾಗಾಗಬೇಕು ಅಷ್ಟೇ, ಬೇಗ ಒಳ್ಳೆಯದಾಗಬೇಕು. ತುಂಬ ದೊಡ್ಡ ಜನಾಂಗ, ತುಂಬ ದೊಡ್ಡ ಸಮೂಹ, ಜನಸಾಗರ ವೆಯ್ಟ್ ಮಾಡ್ತಾ ಇದೆ. ಬೇಗ ಬರಬೇಕು. ನಾನು ಆಗಲೇ ಹೇಳಿದೆ, ಬಿಡೋಣ ಸ್ಟಾರು, ಚಾಲೆಂಜಿಂಗ್ ಸ್ಟಾರ್ ಅದೆಲ್ಲ ಒಂದು ವರ್ಗಕ್ಕೆ ಬಿಟ್ಟರು ಅವರು ಅವ್ರ ಫ್ಯಾಮಿಲಿಗೆ, ಮಗನಿಗೆ ತಂದೆಯಾಗಿ, ನಮ್ಮ ಚಿತ್ರರಂಗಕ್ಕೆ ಒಂದು ಸ್ಟಾರ್ ಆಗಿ ಅವರಿದ್ದರೆ ಸಾಕು ನಮಗೆ. ಆ ಸ್ಟೇಜಲ್ಲಿ ಬಂದು ನಮಗಿದ್ರೆ ಸಾಕು. ನಾವು ಫಸ್ಟು ನೋಡ್ತಿದ್ವಲ್ಲ, ದೂರದಿಂದ ನೋಡಿ ಸೆಲೆಬ್ರೇಟ್ ಮಾಡ್ತಿದ್ವಲ್ಲ, ಅಷ್ಟಿದ್ರೂ ಸಾಕು. ಮತ್ತೆ ನಮ್ಮ ಜೊತೆ ಬರಬೇಕು, ನಾವು ಅವ್ರ ಜೊತೆ ಸೇರಬೇಕು, ಅದೆಲ್ಲೇನೂ ಇಲ್ಲ. ನ್ಯಾಯ ಸಿಗಬೇಕು, ತುಂಬ ಚೆನ್ನಾಗಿ ಆಗಬೇಕು. ಅವರು ತಪ್ಪು ಮಾಡಿದರೋ ತಪ್ಪು ಮಾಡಿಲ್ವೋ ಅದೇನೋ ಆರೋಪಿ ಅನ್ನೋದೊಂದು ಪಟ್ಟ ಬಂದಿದೆಯಲ್ಲ, ಅದರಿಂದ ಮುಕ್ತವಾಗಿ ಹೊರಗಡೆ ಬರಬೇಕು ಅವರು. ಇದಿಷ್ಟು ರಾಜವರ್ಧನ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ಸೊ ಇದು ದರ್ಶನ್ರನ್ನ ಬಹಳ ಹತ್ತಿರದಿಂದ ಬಲ್ಲಂತಹ ನೋಡಿರುವಂತಹ ನಟ ರಾಜವರ್ಧನ್ ಅವರ ಮಾತು. ಬಹಳ ಅಚ್ಚುಕಟ್ಟಾಗಿ ಮೆಚ್ಯೂರ್ಡ್ ಆಗಿ ಮಾತಾಡಿದ್ದಾರೆ. ಯಾಕಂದ್ರೆ ಬೇರೆ ಜನ ದರ್ಶನ್ರ ಬಗ್ಗೆ ಮಾತಾಡೋದನ್ನ ನಾವು ನೋಡಿದ್ದೀವಿ. ಅವ್ರ ಪರವಾಗಿಯೇ ಮಾತಾಡಿದ್ರು ಕೂಡ ಮಾತಾಡುವಂಥ ದಾಟಿ ತಲೆ ಬುಡ ಇರೋದಿಲ್ಲ, ಅಂಥದ್ದೆಲ್ಲ ಮಾತಾಡಿರೋ ಕೆಲವು ಸೆಲೆಬ್ರಿಟಿಗಳನ್ನು ನಾವು ನೋಡಿದ್ದೀವಿ. ಹಾಗಲ್ಲ, ರಾಜವರ್ಧನ್ ಬಹಳ ಕಾನೂನಿನ ಚೌಕಟ್ಟಿನಲ್ಲಿ ಅದನ್ನು ಹೇಗೆ ನೋಡಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಮತ್ತು ದರ್ಶನ್ರನ್ನ ಹತ್ತಿರದಿಂದ ಬಲ್ಲವರಾಗಿ ನೀಟಾಗಿ ಅದನ್ನು ವಿವರಿಸೋ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಈಗ ಹೊರಗಡೆ ಏನು ಪ್ರೊಜೆಕ್ಟ್ ಆಗ್ತಾ ಇದೆಯಲ್ಲ, ಅಷ್ಟು ಕೆಟ್ಟ ವ್ಯಕ್ತಿ ಅಲ್ಲ ದರ್ಶನ್. ಅವರನ್ನು ಬಹಳ ಹತ್ತಿರದಿಂದ ನೋಡಿದ್ದೀವಿ ನಾವು. ಆದರೆ ಸಮಯ, ಸಂದರ್ಭ, ಕೆಟ್ಟ ಗಳಿಗೆ ಮನುಷ್ಯನ ಕೈಯಲ್ಲಿ ಅಂಥ ಕೆಲಸಗಳನ್ನು ಮಾಡಿಸಬಹುದು, ಅಥವಾ ಅದು ಆಗಿದೆ ಇಲ್ಲ ಅನ್ನೋದು ಇನ್ನೂ ಕಾನೂನಿನ ಚೌಕಟ್ಟಿನಲ್ಲಿ ನಿರ್ಧಾರ ಆಗಬೇಕಾಗಿದೆ. ನಾವೀಗ ಮಾಡ್ಬೋದಾಗಿರೋದೇನು ಅಂದರೆ ಬೇಡ್ಕೊಳ್ಬೇಕು, ಪ್ರಾರ್ಥನೆ ಮಾಡಬೇಕಷ್ಟೇ. ಅವ್ರಿಗೆ ಒಳ್ಳೇದಾಗಲಿ ಅಂತ ಬಯಸೋರು, ಅವರ ಹಿತೈಷಿಗಳು ಅವ್ರಿಗಾಗಿ ಪ್ರಾರ್ಥನೆ ಮಾಡಬೇಕು. ಆದಷ್ಟು ಬೇಗ ಈಗ ಅದು ಏನು ವಿಚಾರಣೆ ಏನಿದೆ ಅದನ್ನು ಮುಗಿಸ್ಕೊಂಡು ಅವರು ಹೊರಗೆ ಬರೋ ಹಾಗಾಗಲಿ ಅಂತ ನಾವು ದೇವರಿಗೆ ಕೈ ಮುಗಿಬೇಕು. ಬಿಟ್ಟರೆ ಇನ್ನೆಲ್ಲವೂ ಕಾನೂನಿನಲ್ಲಿ ಹೇಗೆ ನಡಿಬೇಕೋ ಹಾಗೆ ನಡೆಯುತ್ತೆ, ಅದು ಹಾಗೆ ಆಗೋದು ಕೂಡ. ಇಂಥ ಈ ಪ್ರೊಫೈಲ್ ಕೇಸ್ಗಳು ಅಂದಾಗ ಇಡೀ ಸಮಾಜ ಗಮನಿಸ್ತಾ ಇರುತ್ತೆ, ಯಾವ ದಿಕ್ಕಲ್ಲಿ ಸಾಕ್ತಾ ಇದೆ ಇದು. ಉಳಿದ ಪ್ರಕರಣಗಳಾದರೆ ಹೇಗೆ, ಇಂಥವರ ಪ್ರಕರಣಗಳಾದರೆ ಹೇಗೆ, ಇದು ರಾಂಗ್ ಮೆಸೇಜ್ ಹೋಗೋ ಸಾಧ್ಯತೆ ಇರುತ್ತೆ. ಅದು ಹೋಗಬಾರ್ದು. ನ್ಯಾಯಾಂಗ ವ್ಯವಸ್ಥೆ, ಕಾನೂನು ವ್ಯವಸ್ಥೆ ಎಲ್ಲರಿಗೂ ಒಂದೇ ಅನ್ನೋದು ಇರಬೇಕು. ಹೀಗಾಗಿ ಇನ್ನಷ್ಟು ಹೆಚ್ಚು ಸ್ಟ್ರಿಕ್ಟ್ ಆಗಿ ನೋಡ್ಕೊಂಡಿರ್ತಾರೆ. ಕಳೆದ ಬಾರಿ ಅಂದರೆ ಈ ಹಿಂದೆ ಮೊದಲ ಬಾರಿ ಅವರು ಜೈಲಿಗೆ ಹೋಗಿ ಬಂದಾಗ ಕೂಡ ಅದರ ಬಗ್ಗೆ ನಾನು ಮಾತಾಡಿದ್ದೆ ಅವ್ರ ಜೊತೆ. ಬಹಳ ಕರಾಳ ದಿನಗಳು, ಅದನ್ನು ನೆನಪಿಸ್ಕೊಂಡ್ರೆ ನೋವಾಗುತ್ತೆ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ರು.
ಈ ಪರಿಸ್ಥಿತಿಯಲ್ಲಿ ಅವರನ್ನು ನೋಡೋದಕ್ಕೆ ದುಃಖ ಆಗತ್ತೆ ಅಂತ ಹೇಳ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.